ಹಾಯ್, ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದು ನೀವು ಏನಾದರೂ ಒಂದು ಸಂಪಾದನೆ ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಕಾಲೇಜ್ ದಿನಗಳಲ್ಲೇ ಸಂಪಾದನೆ ಮಾಡೋಂಥ ವಿಧಾನನ ಕಲಿಬೇಕು ಅನ್ನೋ ಥರ ನಿಮಗೇನಾದರೂ ಇತ್ತಂದರೆ ಕರ್ನಾಟಕದ ಯಾವುದೇ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಯಾವುದೇ ಕಾಲೇಜಲ್ಲಿ ಓದ್ತಾ ಇದ್ದರೂ ನಿಮ್ಗೊಂದು ಅವಕಾಶ ಇದೆ. ಏನಪ್ಪ ಅಂದರೆ, ನೀವು ಎಲ್ಲೋ ಒಂದು ಕಡೆ ನೀವು ಓದ್ತಾ ಇರ್ತೀರಿ, ನಿಮ್ಮ ನೇಟಿವ್ ಪ್ಲೇಸ್ ಇರುತ್ತೆ, ಅದರದ್ದೇ ಆದಂಥ ಪಂಚಾಯಿತಿ ಇರುತ್ತೆ, ನಿಮ್ಮ ಏರಿಯಾ ಅಂತೂ ಇದ್ದೇ ಇರುತ್ತೆ. ಅಲ್ಲಿ ನೀವು ನಿಮ್ಮ ಪ್ರಯತ್ನ, ನೀವು ಮುಖ ಪರಿಚಯ ಇರ್ತೀರಿ, ನಿಮ್ಮ ಫ್ಯಾಮಿಲಿ ಪರಿಚಯ ಇರುತ್ತೆ, ಏನು ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಿ ಅಂತ ಗೊತ್ತು. ನೀವು ಮಾಡಬೇಕಾಗಿರೋದಿಷ್ಟೇ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ಕರ್ನಾಟಕದ ಪ್ರತಿಯೊಬ್ಬದು ಮನೆಯಲ್ಲೂ ಕೂಡ ಒಂದು ಸಮಸ್ಯೆ ಇದೆ. ಏನದು? ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಚೆನ್ನಾಗಿ ಓದಿಸ್ಬೇಕು ಅಂದ್ಕೊಂಡಿದ್ವಿ, ಚೆನ್ನಾಗಿ ಓದ್ತಾ ಇಲ್ಲ. ಎಷ್ಟು ಟ್ಯೂಷನ್ ಫೀಸ್ಗಳು ಕಟ್ಟರು ಚೆನ್ನಾಗಿ ಕಲಿಸ್ತಾ ಇಲ್ಲ, ಅಥವಾ ಏನು ಮಾಡಿದ್ರು ಮುಂದಕ್ಕೆ ಹೋಗ್ತಾ ಇಲ್ಲ. ಬುದ್ಧಿ ಇದ್ದರೆ ವಿದ್ಯೆ ಇರಲ್ಲ, ವಿದ್ಯೆ ಇದ್ದರೆ ಬುದ್ಧಿ ಇರಲ್ಲ, ಏನಪ್ಪ ಇದು ಅಂತ ಗೋಜಲದಲ್ಲಿದ್ದಾರೆ ಪ್ರತಿಯೊಂದು ಫ್ಯಾಮಿಲಿ ಕೂಡ. ಅದೇ ರೀತಿನ ಅಫಿಷಿಯಲ್ಸು ಅವ್ರ ಜಾಬ್ ಹೆಸರು ಹೋಗುತ್ತೆ, ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ, ಏನು ಓದ್ತಾರೆ ಅಂತ ನೋಡೋಕ್ಕಾಗಲ್ಲ. ಎಕ್ಸಾಮಲ್ಲಿ ಸ್ಕೋರ್ ಮಾಡೋದು ಹೆಂಗೆ ಅಂತ ಮೆಥಡ್ ಇದುವರೆಗೂ ಗೊತ್ತಿಲ್ಲ. ಮಾಡೋ ಥರ ಇತ್ತು ಅಂದರೆ ಎಕ್ಸಾಮಿನೇಷನ್ ಮೆಥಡ್ಸ್ ಹೇಳ್ಕೊಡೋ ಥರ ಇದ್ದರೆ ನಾವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ ಅನ್ನೋಂಥ ಎಷ್ಟೋ ಪೇರೆಂಟ್ಸು, ಅಫಿಷಿಯಲ್ಸ್ ಇದ್ದಾರೆ, ರೈತರಿದ್ದಾರೆ, ಎಲ್ಲ ಇದ್ದಾರೆ. ನೀವು ಮಾಡಬೇಕಾರೋದು ಇಷ್ಟೇ ಕೆಲಸ. ನಾನು ಹೇಳಿದಂಥ ಸಿಚುವೇಷನಲ್ಲಿ, ಪರಿಸ್ಥಿತಿಗಳಲ್ಲಿ ಯಾರ್ಯಾರು ಫ್ಯಾಮ್ಲಿಗಳವ್ರು ಇದ್ದಾರೆ ಅವರ ಫೋನ್ ನಂಬರ್ಸ್ನ ಕಲೆಕ್ಟ್ ಮಾಡಿಕೊಟ್ಟಿದ್ದೆ ಆದರೆ ಇಂಥ ಸಮಸ್ಯೆ ಇದ್ದರೆ ಕೇಳಿ ತಿಳ್ಕೊಂಡು, ನಮಗಿಂತ ಸಮಸ್ಯೆ ಇದೆ, ನಮಗಿಂತ ಪರಿಹಾರ ಬೇಕು, ನಮ್ಮ ಮಕ್ಕಳು ಉದ್ಧಾರ ಬೇಕು ಅಂತ ಯಾರು ಹೇಳ್ತಾರೋ ಅವರ ಫೋನ್ ನಂಬರ್ಸ್ನ ಕಲೆಕ್ಟ್ ಮಾಡಿ ನಮ್ಗೆ ಕೊಟ್ಟಿದ್ದೆ ಆದರೆ, ಫಾರ್ ಎ ಫೋನ್ ನಂಬರ್, ಒಂದು ಫೋನ್ ನಂಬರ್ಗೆ ಯು ವಿಲ್ ಗೆಟ್ 10 rupees. 10 ರೂಪಾಯಿ ಒಂದು ಫೋನ್ ನಂಬರ್ಗೆ ಸಿಗುತ್ತೆ. 100 ಫೋನ್ ನಂಬರ್ಗೆ 1000 ರೂಪಾಯಿ ಸಿಕ್ತು ನಿಮಗೆ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಮಾಡ್ಬೋದು. ನಿಮ್ಮ ಕಾಲೇಜ್ ನಂತರ, ಕಾಲೇಜ್ ಬಿಫೋರು, ನಿಮ್ಮ ಊರುಗಳಲ್ಲಿ ನಿಮ್ಗೆ ಎಷ್ಟು ಜನ ಪರಿಚಯ ಇರ್ತಾರೆ, ನಿಮ್ಮ ಪಕ್ಕದೂರಲ್ಲಿ ಎಷ್ಟು ಜನ ಪರಿಚಯ ಇರ್ತಾರೆ, ನಿಮ್ಮ ಕಾಲೇಜಲ್ಲಿ ನಿಮ್ಮ ಪರಿಚಯ ಇರೋಂಥವ್ರು ಎಷ್ಟು ಜನ ಇರ್ತಾರೆ. ನೀವು ಯಾವ ಇದನ್ನ ಆಪರ್ಚುನಿಟಿ ಬಳಸ್ಕೊಳ್ತೀರೋ, ದಿನಕ್ಕೆ ಮಿನಿಮಮ್ ದಿನಕ್ಕೆ 1000ರಿಂದ 10,000 ರೂಪಾಯಿ ದುಡಿಯೋಂಥ ಒಂದು ಅವಕಾಶ. ಮಿನಿಮಮ್ 500 ರೂಪಾಯಿ ದುಡಿಬೋದಲ್ವಾ? ನಿಮ್ಮ ಪೇರೆಂಟ್ಸ್ ನೀವು ಯಾಕೆ ಹೆಲ್ಪ್ ಆಗಬಾರ್ದು? ನಿಮ್ಮ ಖರ್ಚುಗಳಿಗೆ, ನಿಮ್ಮ ಫೀಸ್ಗಳಿಗೆ, ನಿಮ್ಮ ಕಾಲೇಜ್ ಫೀಸ್ಗಳಿಗೆ ನೀವು ಯಾಕೆ ದುಡ್ಕೋಬಾರ್ದು? That's what my question. This is Dr. PG Giri alias VG. I'm an expert in psychologist, ಮಕ್ಕಳ ವಿಷಯದಲ್ಲಿ, ಎಜುಕೇಷನ್ ವಿಷಯದಲ್ಲಿ. I'm a syntax based spoken English ಸೂತ್ರಧಾರ, ಡಿಸ್ಕವರ್. ಇನ್ನಷ್ಟು ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಷಯಗಳು ಗೊತ್ತಾಗುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದು ನಿಮ್ಮ ಮನೆತನದ ಒಂದು ಪರಿಸ್ಥಿತಿ, ಒಂದು ಬಡತನದಲ್ಲಿದ್ದರೆ ಈ ಅವಕಾಶನ ಬಳಸ್ಕೊಡ್ರಿ. ಥ್ಯಾಂಕ್ ಯು ಸೊ ಮಚ್. ಹೆಚ್ಚಿನ ವಿವರಗಳಿಗೆ ನಾನೊಂದು ನಂಬರ್ನ ಕೊಡ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ, ವಿಷಯಗಳನ್ನ ತಿಳ್ಕೊಬೋದು. 7070649099. Thank you so much for watching this.